ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಅಲಸಂದೆ ಕಾಳು ಮತ್ತು ಹೀರೆಕಾಯಿನ ಹಾಕಿ ಒಂದು ಕರಿನ ಮಾಡೋದು ಯಾವ ರೀತಿ ಅಂತ ನೋಡೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಚಪಾತಿ, ಪಲ್ಯ, ಅನ್ನದ ಜೊತೆ ಆಗಿರ್ಬೋದು, ಇಡ್ಲಿ, ದೋಸೆ, ಪೂರಿ ಈ ಥರದ ಎಲ್ಲದ್ರ ಜೊತೆನೂ ಇದನ್ನು ಹಚ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಮಾತ್ರ ನಿಜ ರೆಸ್ಟೋರೆಂಟು ಅಥವಾ ಡಾಬಾಗಳಲ್ಲಿ ಸಿಗುವಂತಹ ಕರಿ ರೀತಿಯೇ ಟೇಸ್ಟ್ ಇರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಬೌಲನ್ನು ತಗೋಬೇಕು. ಅದಕ್ಕೆ ನಾವು 1.5 ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಒಂದು 10-15 ಗೋಡಂಬಿನ ಹಾಕ್ಕೋಬೇಕು. ಅದಾದಮೇಲೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಕೊಬ್ಬರಿಗಳ ಪೀಸನ್ನು ಹಾಕ್ಕೋಬೇಕು, ಒಂದು 1/4 ಬೌಲಷ್ಟು ಹಾಕ್ಬಿಟ್ಟು ಇದು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ನಾವು ಒಂದು 1/4 ಗಂಟೆಗಳ ಕಾಲ ಅಥವಾ ಒಂದು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನಾವು ನೆನೆ ಇಡೋಕ್ಕೆ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ಹಸಿ ಅಲಸಂದೆ ಕಾಳನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಬೌಲಷ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿ 2-3 ವಿಷಲ್ ಇದನ್ನು ಕೂಗಿಸ್ಕೋಬೇಕು. ಅದು ಕೂಗಿ ತಣ್ಣಗಾಗೋಷ್ಟರೊಳಗೆ ಇಲ್ಲಿ ನಾವು ಇವಾಗ ಹೀರೆಕಾಯಿನ ಹೆಚ್ಕೊಳ್ಳೋಣ. ಸೊ ನೋಡಿ, ಇದು ಕುಕ್ಕರ್ ಕೂಗಿ ತಣ್ಣಗಾಗೋಷ್ಟರೊಳಗೆ ನಾವು ಹೀರೆಕಾಯಿನ ಹೆಚ್ಕೋಬೇಕು. ಈ ಥರದ ಒಂದು ದೊಡ್ಡ ಹೀರೆಕಾಯಿನ ತಗೊಂಡು ಅದೆರಡೂ ಭಾಗದಲ್ಲಿ ಕಟ್ ಮಾಡಿ ತೆಗೆದುಬಿಟ್ಟು ನೀಟಾಗಿ ಸಿಪ್ಪೆನೆಲ್ಲ ತೆಗಿಬೇಕು. ಈ ಥರ ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವು ಕಟ್ ಮಾಡ್ಕೋಬೇಕು. ನಾವು ಇದಕ್ಕೆ ಬರೀ ಸಂಡೆಕಾಳು ಸೀಸನಲ್ಲಿ ಬಿಟ್ಟು ಬೇರೆ ಸೀಸನಲ್ಲಿ ಸಿಗಲ್ಲ ಅನ್ನೋದಾದರೆ ನಾವು ಇದನ್ನು ರಾತ್ರಿ ಹೊತ್ತು ಕಾಳನ್ನು ನೆನೆ ಇಟ್ಬಿಟ್ಟು ಬೆಳಿಗ್ಗೆ ಕೂಡ ಇದೇ ಥರ ಪ್ರೊಸೀಜರಲ್ಲಿ ಅದನ್ನು ಕುಕ್ಕರಲ್ಲಿ 3-4 ವಿಷಲ್ ಕೂಗಿಸ್ಕೊಂಡ್ರೆ ಸೇಮ್ ಅದೇ ಥರನೇ ಟೇಸ್ಟು ಇರುತ್ತೆ. ಸೊ ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವು ಕಟ್ ಮಾಡಿ ಒಂದು ಬೌಲ್ಗೆ ತಕ್ಕೋಬೇಕು ಹೀರೆಕಾಯಿನ. ಸೊ ಹೀರೆಕಾಯಿನ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸೋದ್ರಿಂದ ಏನಾಗುತ್ತೆ, ಅದು ಫುಲ್ಲು ಸ್ಮ್ಯಾಶ್ ಆಗಿ ಆ ಹೀರೆಕಾಯಿ ನಮಗೆ ಸಿಗೋಲ್ಲ ತಿನ್ನೋದಕ್ಕೆ, ಫುಲ್ಲು ಸ್ಮ್ಯಾಶ್ ಆಗಿ ಹೋಗಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಜಸ್ಟ್ ಇದನ್ನು ಹಾಕಿ ಬೇಯಿಸ್ಬೇಕಷ್ಟೇ ಒಂದು 2-3 ನಿಮಿಷಗಳ. ಈ ಥರ ಕಟ್ ಮಾಡಿದ್ಮೇಲೆ ಇಲ್ಲಿ ನೆನೆಸಿರ್ತಕ್ಕಂಥ ಕೊಬ್ಬರಿ, ಗಸಗಸೆ ಇದಾವಲ್ಲ, ಗೋಡಂಬಿ, ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇದನ್ನು ನೈಸಾಗಿ ಚೆನ್ನಾಗಿ ಪೇಸ್ಟ್ ರೀತಿ ಇರಬೇಕು, ಆ ಥರ ಇದನ್ನು ನಾವು ರುಬ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರೋ ಥರ ರುಬ್ಕೋಬೇಕು. ನೆಕ್ಸ್ಟ್ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಬೇಕು ಮತ್ತು 1 ಟೇಬಲ್ ಸ್ಪೂನಷ್ಟು ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು. ಅದೆರಡು ಸಿಡಿದ್ಮೇಲೆ ನೆಕ್ಸ್ಟ್ ಇವಾಗ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೋಬೇಕು, ಚಿಕ್ಕದಾಗಿ ಹೆಚ್ಚಿ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು 1-2 ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಇಷ್ಟು ಪದಾರ್ಥ ಹಾಕ್ಬಿಟ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದೆಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀವೋ ಪಲ್ಯ ಅಥವಾ ಕರಿ ಅಷ್ಟೇ ಚೆನ್ನಾಗಿ ಟೇಸ್ಟು ಬರ್ತವೆ. 1-2 ನಿಮಿಷಗಳ ಕಾಲ ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟಾಗ ನೋಡಿ ನೀಟಾಗಿ ಅದೆಲ್ಲ ಫ್ರೈ ಆಗಿರುತ್ತಲ್ಲ. ಸೊ ಅದಾದಮೇಲೆ ನಾವಿವಾಗ ನೆಕ್ಸ್ಟ್ ಇದಕ್ಕೆ ಇವಾಗೇನು ಆಲ್ರೆಡಿ ಹೆಚ್ಚಿಡ್ಕೊಂಡಿದ್ದೀವಲ್ಲ ಹೀರೆಕಾಯಿನ ಅದನ್ನು ಹಾಕ್ಕೋಬೇಕು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈ ಹೀರೆಕಾಯಿ ಎಣ್ಣೆಯಲ್ಲಿ 1-2 ನಿಮಿಷಗಳ ಕಾಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಾಗ ಒಂದು 5-10 ನಿಮಿಷಗಳ ಕಾಲ ಬಿಟ್ಟಾಗ ಈ ಥರ ಅದು ಒಂದು 3/4 ಭಾಗ ಬೆಂದಿರಬೇಕು. ಆ ಥರ ಇದು ಚೆನ್ನಾಗಿ ಬೆಂದ ಮೇಲೆ ಇವಾಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕ್ಕೋಬೇಕು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಘಾಟು ಹೋಗೋವರೆಗೂ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ನಾವೇನು ಇವಾಗ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಲ್ಲ, ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ ಅಂದರೆ ಗಸಗಸೆ, ಒಣ ಕೊಬ್ಬರಿ, ಇದನ್ನ ಹಾಕ್ಬಿಟ್ಟು ಗೋಡಂಬಿ ಮಿಶ್ರಣದ ಪೇಸ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೇ ಸ್ವಲ್ಪ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಜಾಸ್ತಿ ನೀರನ್ನು ಹಾಕ್ಬಿಡೋದು, ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ನಮಗೆ ಗೊತ್ತಾಗುತ್ತಲ್ಲ ಅಷ್ಟು ಹಾಕ್ಬಿಟ್ಟು ಇವಾಗ ಬೇಯಿಸಿರ್ತಕ್ಕಂಥ ಅಲಸಂದೆ ಕಾಳಿದಾವಲ್ಲ ಅದನ್ನು ಹಾಕಬೇಕು. ನೀರನ್ನು ನಾವು ಜಾಸ್ತಿ ಹಾಕಿದ್ರೂ ಕೂಡ ನೀರನ್ನು ಹಾಕಬಾರ್ದು, ಜಸ್ಟ್ ಬರೀ ಕಾಳು 1-2 ಟೇಬಲ್ ಸ್ಪೂನಷ್ಟು ನೀರಿದ್ದರೆ ಪರವಾಗಿಲ್ಲ. ಸೊ ಇಷ್ಟನ್ನು ಹಾಕ್ಬಿಟ್ಟು ಕರಿ ಅದಕ್ಕೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿವಾಗ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಅದೆಲ್ಲ ಮಸಾಲ ಪದಾರ್ಥನ ಆ ಕಾಳು, ಆ ಹೀರೆಕಾಯಿ ನೀಟಾಗಿ ಹೀರ್ಕೋಬೇಕು. ಆ ಥರ 1-2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಅದು ಕುದೀತಾ ಇರಬೇಕು. ಇದೆಲ್ಲ ನೀಟಾಗಿ ಚೆನ್ನಾಗಿ ಕುದೀತಾ ಇದ್ದಾಗ ಇವಾಗ ನಾವು ಕೊನೆಯದಾಗಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೋಬೇಕು.
ಸೊ ಬೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬೆಲ್ಲ ಹಾಕೋದ್ರಿಂದ ಟೇಸ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬ್ಯಾಲೆನ್ಸ್ ಆಗುತ್ತೆ. ಅದನ್ನು ಹಾಕಿ ಒಂದೆರಡು ನಿಮಿಷಗಳ ಕಾಲ ಬಿಟ್ಟು ಮತ್ತೆ ಇದಕ್ಕೆ ನಾವು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೋಡಿದ್ರಲ್ಲ, ಈ ಥರ ನೀಟಾಗಿ ಕುದೀತಾ ಇದ್ದ ಟೈಮಲ್ಲಿ ಕೊನೆಯದಾಗಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ನೋಡಿ, ಬಿಸಿ ಬಿಸಿ ಆಗಿರುವಂಥ ಅಲಸಂದೆ ಕಾಳು ಮತ್ತು ಹೀರೆಕಾಯಿ ಹಾಕಿ ಮಾಡಿರುವಂತಹ ಕರಿ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಇದು ರೆಸ್ಟೋರೆಂಟು, ಹೋಟೆಲ್ಗಳಲ್ಲಿ ಸಿಗುವಂತಹ ಟೇಸ್ಟೇ ನಿಮಗೆ ಸಿಗುತ್ತೆ. ಈ ಥರ ಗೋಡಂಬಿ ಬಾದಾಮಿನೂ ಕೂಡ ಇದಕ್ಕೆ ಹಾಕೋಬೋದು. ಗೋಡಂಬಿ ಆಗಿರ್ಬೋದು, ಕೊಬ್ಬರಿ, ಗಸಗಸೆ ಹಾಕಿ ರುಬ್ಬಿ ಈ ಥರ ಮಾಡೋದ್ರಿಂದ ನೋಡಿ, ಇದನ್ನು ಚಪಾತಿ ಜೊತೆ ಆಗಿರ್ಬೋದು, ಅನ್ನದ ಜೊತೆ ಆಗಿರ್ಬೋದು, ದೋಸೆ, ಪೂರಿ ಈ ಥರ ಯಾವುದ್ರದ್ದೇ ಜೊತೆ ಆಗಿರ್ಬೋದು, ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರಿಗೆಲ್ಲ ಕೂಡ ಈ ವಿಡಿಯೋಸ್ ಇಷ್ಟ ಆಯಿತು, ಈ ರೆಸಿಪಿ ಇಷ್ಟ ಆಯಿತು ಅನ್ನೋರು ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಸೊ ನೋಡಿ, ಇದನ್ನು ನಾವು ಚಪಾತಿ ಜೊತೆ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೇಯಿಸಿರೋದ್ರಿಂದ ಅದನ್ನು ನಾವು ತುಂಬ ಸ್ಮ್ಯಾಶ್ ಆಗೋ ರೀತಿ ಆ ಹೀರೆಕಾಯಿನ ಸಂಡೆ ಕಾಳು ಜೊತೆಗೇ ಹಾಕಿ ಕೂಗಿಸ್ಬಾರ್ದು. ಅವಾಗ ಏನಾಗುತ್ತೆ, ಫುಲ್ಲು ಮೆತ್ತಗಾಗುತ್ತೆ. ಈ ಥರ ಕರೆಕ್ಟಾಗಿ ಮಾಡೋದ್ರಿಂದ ಪ್ರೊಸೀಜರಲ್ಲಿ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.